ನೀವು ದಿನ ಒಂದು ಕೂಲ್ ಡ್ರಿಂಕ್ ಕುಡಿತೀರಾ? ಹಾಗಾದ್ರೆ ನಿಲ್ಸಿ. ಫಸ್ಟು ವಿಷಯನ ತಿಳ್ಕೊಳ್ಳಿ. ಕೂಲ್ ಡ್ರಿಂಕ್ ಅಲ್ಲಿ ಏನಾಗುತ್ತೆ, ಕೋಕ್ ಇರ್ಬೋದು, ಪೆಪ್ಸಿ ಇರ್ಬೋದು, ಫ್ರೂಟಿ ಇರ್ಬೋದು, ಮಾಜಾ ಇರ್ಬೋದು, ಫ್ಯಾಂಟಾ ಇರ್ಬೋದು. ಇವೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತುಂಬಾ ಸಿಹಿಯಾಗಿರುತ್ತೆ, ತಂಪಾಗಿರುತ್ತೆ, ರುಚಿಕರವಾಗಿರುತ್ತೆ ಸತ್ಯ. ಆದ್ರೆ ಒಂದು 300 ml ಅಷ್ಟು ಒಂದು ಕೋಲ್ಡ್ ಡ್ರಿಂಕ್ ಅಲ್ಲಿ 8ರಿಂದ 10 ಚಮಚದಷ್ಟು ಶುಗರ್ ಇರುತ್ತೆ. ನಿಮ್ಗೇನು ಶುಗರ್ ಇಲ್ಲ ಅಂತ ತಿಳ್ಕೊಳ್ಳಿ. ನೀವು ದಿನ ಶುಗರ್ ಈ ತರದ್ದು ಡ್ರಿಂಕ್ ಕುಡಿದ್ರೆ ನಿಮ್ಗೆ 26% ಚಾನ್ಸಸ್ ಜಾಸ್ತಿ ಇರುತ್ತೆ ಡಯಾಬಿಟಿಸ್ ಬರೋದಕ್ಕೆ. ಅಕಸ್ಮಾತ್ ಡಯಾಬಿಟಿಸ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಒಂದು ಏನಾದ್ರು ಈ ತರ ಡ್ರಿಂಕ್ ತಗೊಂಡ್ರೆ 10ರಿಂದ 20 ನಿಮಿಷದಲ್ಲಿ 200ರಿಂದ 300 ಮಿಲಿಗ್ರಾಮ್ ಅಷ್ಟು ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಇದನ್ನ ಬಾರಿ ಕೇರ್ಫುಲ್ ಆಗಿ ಉಪಯೋಗಿಸದೇ ಇರೋದೇ ಒಳ್ಳೇದು. ಮತ್ತೆ ಇದ್ರ ಬದಲಿಗೆ ನೀವು ಮಜ್ಜಿಗೆ ತಗೋಬಹುದು, ಅಕೇಶನಲಿ ಎಳ್ನೀರ್ ತಗೋಬಹುದು, ನಿಂಬೆಹಣ್ಣು ಜ್ಯೂಸು ಶುಗರ್ ಹಾಕ್ತೆ ತಗೋಬಹುದು. ಸೊ ಇವೆಲ್ಲ ಪರ್ಯಾಯವಾಗಿ ಉಪಯೋಗಿಸಬಹುದು. ಕೋಲ್ಡ್ ಡ್ರಿಂಕ್ ಉಪಯೋಗಿಸಕ್ ಮುಂಚೆ ಇದರ ಅನಾಹುತಗಳನ್ನ ತಿಳ್ಕೊಳ್ಳಿ. ಇನ್ನು ಹೆಚ್ಚಿಗೆ ತಿಳ್ಕೊಳ್ಳಕ್ಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.